ಅಜಿತ್ ಕುಮಾರ್ದು ವಿದಾ ಮುಯರ್ಜಿ ಇವತ್ತು ರಿಲೀಸ್ ಆಗಿದೆ ಎಂಟೈರ್ ಥಿಯೇಟರ್. ಮೈಸೂರಲ್ಲಂತೂ ಕೇಳಕ್ಕೆ ಹೋಗ್ಬೇಡಿ, ಎಲ್ಲಾ ಕಡೆ ಬರೀ ವಿದಾ ಮುಯರ್ಜಿ. ನಾಳೆ 7ನೇ ತಾರೀಕು ಕನ್ನಡದಲ್ಲಿ ಹೊಸ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದ್ವು. ಈ ವಿದಾ ಮುಯರ್ಜಿ ಬರ್ತಾ ಇರೋ ಸ್ಪೀಡ್ ಗೆ ಎಲ್ಲಾ ಸಿನಿಮಾಗಳು ಪೋಸ್ಟ್ ಪೋನ್ ಆಗ್ಬಿಟ್ಟಿದಾವೆ, ರಿಲೀಸೇ ಆಗ್ತಾ ಇಲ್ಲ. ಪ್ರಾಬ್ಲಮ್ ಫುಲ್ಲಿ ಹೈಲೈಟೆಡ್. ಅಜಿತ್ ಅವರ ಲಾಸ್ಟ್ ಸಿನಿಮಾ ತುಣಿ ಗೊತ್ತಿರಬಹುದು ನಿಮ್ಗೆಲ್ಲ. ಈ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತೋ ಅದಕ್ಕಿಂತ ಆಪೋಸಿಟ್ ಆಗಿದೆ ಈ ಸಿನಿಮಾದಲ್ಲಿ. ಇದು ಅಜಿತ್ ಅವ್ರೇನಾ ಅಂತ ಗಾಸ ಬಿಡ್ಬೇಕು ನೀವು, ಆ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಡೈರೆಕ್ಟರ್. ಸಿನಿಮಾ ಇರೋದು 2 ಗಂಟೆ 34 ನಿಮಿಷ. ಬಟ್ ಮೇನ್ ಆಗಿ ಈ ಸಿನಿಮಾದಲ್ಲಿ ಸ್ಟೋರಿ ಆ ಲೆವೆಲ್ ಅಲ್ಲಿ ಇಲ್ಲ. ಅಜಿತ್ ಫ್ಯಾನ್ಸ್ ಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಅಜಿತ್ ಅವರು ಇಲ್ಲಿ ಅರ್ಜುನ್ ಆಗಿ ಕಾಣಿಸ್ಕೊಂಡ್ರೆ, ತ್ರಿಷಾ ಅವರು ಕೈಯಲ್ಲಾಗಿ ಕಾಣಿಸ್ಕೋತಾರೆ. ಇವರಿಬ್ಬರ ಲವ್ ಸ್ಟೋರಿ ಕೆಮಿಸ್ಟ್ರಿ ಒಳಗಡೆ ಹತ್ತತ್ರ 12 ವರ್ಷ ಕಳೆದೋಗುತ್ತೆ. ಅದಾದ್ಮೇಲೆ ಡಿಸಿಷನ್ ಬರ್ತಾರೆ, ಡೈವರ್ಸ್, ನೀ ನನಗ್ ಬೇಡ. ಸಮ್ ಕೈಂಡ್ ಆಫ್ ಆರ್ಗ್ಯುಮೆಂಟ್. ಓಕೆ, ಇನ್ನೇನ್ ಇಬ್ರು ಬೇರೆ ಆಗೋಗ್ತಾ ಇದೀವಿ ಅಂತ ಒಂದು ಲಾಂಗ್ ಟ್ರಿಪ್ ಹೋಗ್ತಾರೆ. ಮಧ್ಯದಲ್ಲಿ ಅಟ್ಯಾಕ್, ಯಾರೋ ಅರ್ಜುನ್ ಹೆಂಡತಿನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಅಷ್ಟೇ, ಮುಗೀತ್, ಮ್ಯಾಟರ್ ಕ್ಲೋಸ್. ಎಂಟೈರ್ ಸಿನಿಮಾ ಅವಳನ್ನು ತಡ್ಕೋದು ಇಲ್ಲ, ಅವಳನ್ನು ಹುಡ್ಕೋದ್ರಲ್ಲೇ ಕಳೆದೋಗ್ಬಿಡ್ತದೆ 2.5 ಗಂಟೆ ಟೈಮ್. ಕೊನೆಗೆ ಅವನ ವೈಫ್ ನ ಏನು ಪ್ರಾಬ್ಲಮ್ ಇಲ್ದಂಗೆ ಕಾಪಾಡ್ಕೋತಾನ. ಅವಳನ್ನ ಕಿಡ್ನಾಪ್ ಮಾಡಿದವ್ರು ಯಾರು, ಏನಕ್ಕೋಸ್ಕರ ಕಿಡ್ನಾಪ್ ಮಾಡಿದಾರೆ ಅದನ್ನ ಥಿಯೇಟರ್ಗೆ ಹೋಗಿ ಒಂದ್ಸಲ ನೋಡ್ಬಹುದೇನೋ ಅನ್ಸ್ಬಹುದಷ್ಟೇ. ಮೊದಲನೇದಾಗಿ ಡಿಸಪಾಯಿಂಟ್ ಆಗಿರೋದು ಸ್ಟೋರಿ ವಿಷಯದಲ್ಲಿ. ಈ ಸಿನಿಮಾದಲ್ಲಿ ಹೆಂಡತಿನ ಕಿಡ್ನಾಪ್ ಮಾಡಿದ್ರು, ಅವಳನ್ನ ಹುಡ್ಕೊಂಡು ಹೋಗ್ತಾನೆ ಅನ್ನೋದನ್ನ ಸೈಡ್ ಗಿಟ್ರೆ, ಅಜಿತ್, ತಲಾ ಇವ್ರಿಗೊಂದು ಮಾಸ್ ಆಡಿಯನ್ಸ್ ಇದಾರಲ್ಲ, ಅವ್ರಿಗೆ ತುಂಬಾನೇ ಡಿಸಪಾಯಿಂಟ್ಮೆಂಟ್. ಯಾವ್ದ್ರಲ್ಲಿ? ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ. ವಿಶ್ವಾಸಂ ಸಿನಿಮಾದಲ್ಲಿರುವಂತ ಅಡಿಚಿ ತೂಕುದೊರೆ ಡಿಫ್ರೆಂಟ್. ತುಣಿವಲ್ಲೂ ಕೂಡ ಒಂದು ಲೆವೆಲ್ಗೆ ರಫ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಫುಲ್ ವಯಸ್ಸಾಗೋಗಿದೆ, ಎನರ್ಜಿನೇ ಇಲ್ಲ, ಫುಲ್ ವೀಕ್ ಅನ್ನೋ ತರ ತೋರಿಸಿದ್ದಾರೆ ಡೈರೆಕ್ಟರ್. ವಾಹ್, ಏನ್ ಡೈರೆಕ್ಷನ್ ಮರ ಇದು. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಯಾವ ರೀತಿ ಡ್ರ್ಯಾಗ್ ಮಾಡುತ್ತೆ ಅಂದ್ರೆ, ಏನಿದು ತಲಾ ಅವರ ಸಿನಿಮಾನ ಇದು, ಏನ್ ಈ ತರ ಮಾಡಿದಾರಲ್ಲ ಅಂತ ಅನ್ಸ್ಬಿಡ್ತದೆ. ಆ ಲೆವೆಲ್ ಅಲ್ಲಿ ಡ್ರ್ಯಾಗ್ ಮಾಡ್ಬಿಡ್ತದೆ ನಿಮ್ನ. ಇಂಟ್ರೋಲ್ ಗೆ ಕರೆಕ್ಟ್ ಆಗಿ ಒಂದು ಟ್ವಿಸ್ಟ್. ಇಟ್ಸ್ ನಾನ್ ಅದರ್ ದೆನ್ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ. ಇವ್ರು ಕೂಡ ಟ್ವಿಸ್ಟ್ ಗೆ ಗಾಸ್ ಆಗ್ತೀನಿ, ಏನಿದು, ಏನ್ ನಡೀತಾ ಇದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋ ಅಂತ ಇಂಟ್ರೆಸ್ಟ್ ಸ್ವಲ್ಪ. ಇಂಟರ್ವಲ್ ಆದ್ಮೇಲೂ ಕೂಡ ತಿರ್ಗಾ ಡ್ರ್ಯಾಗ್. ಹೆಂಡತಿನ ಹುಡ್ಕಾಡ್ತಲ್ಲಿ ಅವನೇ ಸೈಕೋನ ಅಂತ ಅನ್ಸ್ಬಿಡ್ತದೆ ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಲಿಯಾ ಸಿನಿಮಾದಲ್ಲಿರೋ ಅರಾಳ್ ದಾಸ್ ನ ಈ ಸಿನಿಮಾದಲ್ಲಿ ಮತ್ತೆ ರಿಪೀಟ್ ಮಾಡಿದ್ದಾರೆ ಅರ್ಜುನ್ ಸರ್ಜಾ. ಆಕ್ಷನ್ ಕಿಂಗ್ ಒಂದ್ ಸಿಗ್ನೇಚರ್ ಡೈಲಾಗ್ ಇದೆಯಲ್ಲ, ರಿಪೀಟೆಡ್ ವರ್ಷನ್ ಆಗಿ ಆ ಟೈಮ್ಗೆ ಕರೆಕ್ಟ್ ಆಗಿ ವಿಷಲ್. ಇನ್ನ ರೆಜಿನಾ ಕೆಸನ್ರಾ ಅವರ ನೋಡ್ತಿದಾಗೆ ಏನ್ ಇಷ್ಟೊಂದು ಇನ್ನೋಸೆಂಟ್ ಆಗಿದಾರಲ್ಲ ಅಂತ ಅನ್ಸ್ಬಿಡ್ಬೇಕು. ಇನ್ನೊಂದ್ ಆಂಗಲ್ ಅಲ್ಲಿ ನೋಡಿದಾಗ ಏನ್ ಇವ್ರು ಈ ತರ ಇದಾರಲ್ಲ ಅಂತ ಅನ್ಸುತ್ತೆ. ಇನ್ನ ಓವರ್ ಆಗಿ ಈ ಸಿನಿಮಾದಲ್ಲಿ ಒಂದೇ ಒಂದನ್ನ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಲೈಟ್ ಆಗಿ ಡಿಸಾಸ್ಟರ್. ಲವ್ ಒಂದನ್ನ ಬಿಟ್ಟು ಈ ಸಿನಿಮಾದಲ್ಲಿ ಮಿಕ್ಕಿದ್ದೆಲ್ಲ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಡಿವೋರ್ಸ್ ಆಗ್ಬೇಕಾದ್ರು ಮ್ಯಾಗ್ನೆಟ್ ತರ ಅಂಟ್ಕೊಬಿಡ್ತಾರೆ. ಆ ಟೈಮ್ ಅಲ್ಲಿ ಲೈಟ್ ಆಗಿ ಕಣ್ಣೀರು. ಇದು ಕಣ್ಣೀರಕ್ಕೋ ಟೈಮ್ ಅಲ್ಲ, ಮತ್ತೆ ವಾಪಸ್ ಹೋಗು. ಒಟ್ನಲ್ಲಿ ಈ ಸಿನಿಮಾ ಅಷ್ಟಕ್ಕಷ್ಟೇನೆ ಒನ್ ಟೈಮ್ ನೋಡ್ಬೋದು ಲವರ್ಸ್ ಗಳು. ಅದ್ರಲ್ಲೂ ಕೂಡ ನಾನ್ ಡೈವರ್ಸ್ ತಗೋಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ಸಜೆಸ್ಟ್ ಆಗ್ಬಹುದು ಈ ಸಿನಿಮಾ. ಆದ್ರೂ ರಿಯಾಲಿಟಿನಲ್ಲಿ ಗಂಡ ಈ ರೀತಿ ಎಲ್ಲ ಎಫರ್ಟ್ ಹಾಕಿ ದುಡ್ಡನ್ನ ಕಳ್ಕೊಂಡು ಹೆಂಡತಿನ ಕಾಪಾಡ್ತಾನೆ ಅಂತ ಅಂತೀರಾ? ಸೀರಿಯಸ್ಲಿ? ಎಲ್ಲ ಚೀಪ್